ನಿತ್ಯ ಜೀವನದಲ್ಲಿ ಬೇಕಾಗ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಇವರು ಆಡಳಿತದ ತಪ್ಪು ನೀತಿಯಿಂದ ಏರಿಕೆ ಆಗ್ತಾನೆ ಇದ್ದಾವೆ. ಬಸ್ ದರ ಏರಿಕೆ ಮಾಡಿಕೊಂಡದ್ದು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರಂದ್ರೆ ಲಜ್ಜೆಗೆಟ್ಟ ಸರ್ಕಾರ ಇದು. ಹಿಂದೆ ಆರ್ ಅಶೋಕ್ ಅವರಿದ್ದಾಗ ಮಾಡಿದ್ರು ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಅದಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ. ನಿಮ್ಮ ತಪ್ಪು ಆಡಳಿತ. ನೀವು ಕೆ ಎಸ್ ಆರ್ ಟಿ ಸಿನ ಲಾಸ್ನಲ್ಲಿ ತಂದಿರತಕ್ಕಂಥದ್ದಕ್ಕೆ ಕಾರಣ ನೀವು ಗ್ಯಾರಂಟಿಗಳ ಬಗ್ಗೆ. ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ? ಬಸ್ಸಿಗೆ ಗ್ಯಾರಂಟಿ ಕೊಟ್ಟು ಬಸ್ ದರ ಹೆಚ್ಚಳ ಮಾಡಿ ಜನರ ಮೇಲೆ ಹೊರೆ ಆಗ್ತಕ್ಕಂಥದ್ದನ್ನು ಯಾರು ಹೇಳಿದರು? ಇವತ್ತು ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಕ್ಕಂಥವರು ಬಡವರು, ಯಾರೂ ಶ್ರೀಮಂತರು ಓಡಾಡೋದಿಲ್ಲ. ಅವರು ಈಗ ಮೈಸೂರಿಗೆ ಕೂಲಿಗೆ ಬರಬೇಕಾದ್ರೆ 10-15 ಕಿಲೋಮೀಟ್ರದಿಂದ ಬರ್ತಾಯಿದ್ದಾರೆ. ಅವ್ರಿಗೆ 5 ರೂಪಾಯಿ ಹೆಚ್ಚಾದ್ರೆ ಭಾಳ ದೊಡ್ಡ ಹೊರೆ ಆಗ್ತದೆ. ಅಂಥದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಹಾಲು ಮೊಸರು ಮಾರ್ತಕ್ಕಂಥವ್ರು, ತರಕಾರಿ ಮಾರ್ತಕ್ಕಂಥವ್ರು ಸಮೀಪದಳ್ಳಿಯವ್ರು ಬಸ್ನಲ್ಲೇ ಬರ್ತಾರೆ, ಬಂದು ಸಿಟಿಗಳಲ್ಲಿ ಮಾರಾಟ ಮಾಡಿ ಅವ್ರಿಗೆ ಹೊರೆ ಆಗ್ತದೆ. ಅದಕ್ಕೆ ಇದೊಂದು ಸರ್ಕಾರ ಅಂತಕ್ಕಂಥದ್ದೇ ಅಲ್ಲ. ಇದೊಂದು ಸುಳ್ಳು ಭರವಸೆಗಳನ್ನ ನೀಡಿ ಜನರಿಗೆ ಮೋಸ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು. ಗ್ಯಾರಂಟಿ ಯೋಜನೆಗಳು ಕಾರಣ ಅಂತ ಗ್ಯಾರಂಟಿನೂ ಕಾರಣ, ಇವ್ರ ದುರಾಡಳಿತನೂ ಕಾರಣ, ಇವ್ರ ಭ್ರಷ್ಟಾಚಾರನೂ ಕಾರಣ. ಇವತ್ತು ವಾಲ್ಮೀಕಿ ನಿಗಮದ ಹಣ 187 ಕೋಟಿ ಹಗಲ ದರೋಡೆ ಮಾಡ್ತಾರೆ, ಖಜಾನೆ ಕನ್ನ ಹಾಕ್ತಾರಂದ್ರೆ ಇದು ಆಡಳಿತ ಏನು? ಬಡವರಿಗೆ ಸಿಗಬೇಕಾದದ್ದು. ಅಲ್ಲಿ ನೀರಾವರಿ ಮಾಡಿಕೊಡ್ಬೇಕು, ಬಡವ್ರಿಗೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ನೇರ ಸಾಲ ಕೊಡಬೇಕು. ಅಂಥದ್ದೆಲ್ಲ ಬಿಟ್ಟು ಚುನಾವಣೆ ಮಾಡಲಿಕ್ಕೆ ಹಗಲು ದರೋಡೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಉಪಯೋಗ ಮಾಡೋದು ಸಾಬೀತಾಗಿದೆ ಈಗಾಗಲೇ ಎನ್ಕ್ವೈರಿ. ಅಷ್ಟೇ ಅಲ್ಲ, ಇವತ್ತು ಮೂಡ ಹಗರಣವೂ ಕೂಡ ಒಂದು ದೊಡ್ಡ ಹಗರಣ ಆಯಿತು. ಬಡವರಿಗೆ ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗಳನ್ನು ಮಾಡಿ, ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ಗಳನ್ನು ಮಾಡಿರ್ತಕ್ಕಂಥ ಉದ್ದೇಶನು ಯಾರು ಕಡು ಬಡವರಿದ್ದಾರೋ, ಖಾಸಗಿ ಭೂಮಿಯನ್ನು ತಗೊಂಡು ಪರಿವರ್ತನೆ ಮಾಡಿ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ ಅಂಥ ಕಡು ಬಡವರಿಗೆ ಸಿಗಬೇಕಾದದ್ದು ಕೂಡ ಇವತ್ತು ಲೂಟಿ ಆಗಿ ಹೋಗಿದೆ. ಒಂದೇ ಅಲ್ಲ, ಇವತ್ತು 2 ತಿಂಗಳಿಗೊಬ್ಬರು 1.5 ತಿಂಗಳಿಗೊಬ್ಬರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹೊರತು ಇವರು ಭ್ರಷ್ಟಾಚಾರಕ್ಕೆ ಬೇಸತ್ತು ಅವ್ರಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಇಲ್ಲಿಗಲ್ ಕೆಲಸ ಮಾಡಿ ಭ್ರಷ್ಟಾಚಾರ ಮಾಡಿ ದುಡ್ಡು ತಂದು ಕೊಡುವಂತಾರೆ. ಹಾಗಾಗಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಆಡಳಿತ ಅಂತಾರೆ. ಆಂಧ್ರದಲ್ಲೂ ಕೂಡ ಫ್ರೀ ಬಸ್ ಕೊಡಬೇಕು ಅಂತೇಳಿ ಚಿಂತನೆ ನಡೀತಾ ಇದೆ ಸರ್. ಅಲ್ಲಿ ಅವ್ರು ಬಂದು ಕೂಡ ಭೇಟಿ ಮಾಡಿದ್ದಾರೆ. ನೋಡಿ, ಕೊಡಬೇಕೋ ಕೊಡಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟು ವಿಷಯ. ನಾನೇನು ಹೇಳೋದಿಲ್ಲ. ಆಂಧ್ರದವರು ಅಥವಾ ಮತ್ತೊಂದು ರಾಜ್ಯದವ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ನಮ್ಮಲ್ಲಿ ನೀವು ನಿಮಗೆ ಬರ್ತಕ್ಕಂಥ ಆದಾಯ 40% ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ಗೆ ಉಪಯೋಗ ಮಾಡ್ಕೊಂಡು 60% ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು. ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಮಾಡಬೇಕು. ಎಲ್ಲದ ಬಂದು 1.5 ವರ್ಷ ಆಯಿತು, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥವು ನಿಂತೋಗಿದ್ದಾವೆ. ಇದು ಆಡಳಿತ ಅನ್ನೋದಿಲ್ಲ. ಇದಕ್ಕೆ ಅಭಿವೃದ್ಧಿನೂ ಆಗಬೇಕು, ಬಡವರಿಗೆ ಸಹಾಯನೂ ಮಾಡಬೇಕು. ಅದಕ್ಕೆ ಆಡಳಿತ ಅಂತ. ಬಜೆಟ್ನ ನಂತರ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಅನ್ನೋ ಹೇಳಿಕೆನ ವಿಜಯೇಂದ್ರ ಅವರು ಹೇಳಿದ್ರು. ಆ ರೀತಿಯಾದ ಪರಿಸ್ಥಿತಿ ಇದೆ ಸರ್, ವಾತಾವರಣ ಇದೆಯಾ? ಮೊದಲೇ ಸಿದ್ದರಾಮಯ್ಯನವರು 2023ರಲ್ಲಿ ಮೇದಲ್ಲಿ 136 ಸೀಟ್ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಸು ಮರುದಿನನೇ ಪ್ರಮಾಣ ವಚನ ತೊಗೊಳ್ಳಿಕ್ಕೆ ಆಗಲಿಲ್ಲ. 10-15 ದಿವಸ ಹೋರಾಟ ನಡೀತು. DK ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, ಲಿಂಗಾಯತರೊಳಗೆ MB ಪಾಟೀಲ್ ಆಗಬೇಕು, ಶಾಮನೂರು ಶಿವಶಂಕರಪ್ಪ ಆಗಬೇಕು, OBC ಒಳಗೆ ಅವ್ರು ಆಗಬೇಕು, ಇವ್ರು ಆಗಬೇಕು ಅಂತ ಹೋರಾಟ ನಡೆದು ಕೊನೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾರ ಅಂತ ಅವತ್ತು ನೀವೇ ಮಾಧ್ಯಮದವ್ರು ಹೇಳಿದ್ರಿ. 2 ವರ್ಷದ ನಂತರ ಸಿದ್ದರಾಮಯ್ಯವ್ರು ಬಿಟ್ಟು ಕೊಡ್ತಾರೆ, DK ಅವರು ಮುಖ್ಯಮಂತ್ರಿ ಆಗ್ತಾರಂತೇಳಿ. ನೀವು ಹೇಳಿದ್ದನ್ನೇ ನಾವು ನಂಬಿದ್ವಿ, ಮಾಧ್ಯಮದವ್ರು ಹೇಳಿದ್ದನ್ನೇ ನಂಬೀವಿ.
ಈಗ ಸಿದ್ದರಾಮಯ್ಯನವ್ರು ಬಿಟ್ಟು ಇವ್ರಿಗೆ ಡಿ ಕೆ ಅವ್ರಿಗೆ ಕೊಡಲಿಕ್ಕೆ ತಯಾರಿಲ್ಲ ಅಂಥೇಳಿ ಈಗ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಒಂದು ಮೀಟಿಂಗ್ ಆಯಿತು, ಚಲುವರಾಯ ಸ್ವಾಮಿ ಅವ್ರ ಮನೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಇಷ್ಟರಲ್ಲೇ ಎಂ ಬಿ ಪಾಟೀಲ್ ಹೇಳಿದಾರೆ ನಾವು ಲಿಂಗಾಯತರು ಒಂದು ಸಭೆ ಸೇರ್ತೀವಿ ಅಂಥೇಳಿ. ಅದಕ್ಕೆ ಜಾತಿವಾರ ಘರ್ಷಣೆ ನಡೀತಾ ಇದೆ, ಜಾತಿವಾರ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಹೊಡೆದಾಟ ನಡೀತಾ ಇದೆ. ಆಡಳಿತದ ಕಡೆ ಯಾರ್ದೂ ಲಕ್ಷ್ಯ ಇಲ್ಲ. ಜನ ನಿತ್ಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ರು, ಅಧಿಕಾರಿಗಳು. ಇದನ್ನು ನೋಡಿದ್ರೆ ಅವರು ಗೌರವದಿಂದ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಕಡೆ ಯತ್ನಾಳ್ ಅವ್ರದ್ದು ಇನ್ನೊಂದು ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಯಾರ್ದು? ಯತ್ನಾಳ್ ಅವ್ರ ಕಡೆ ಒಂದು ಟೀಮ್ ನಡೀತಾ ಇದೆ, ನಿಮ್ಮದು ಒಂದು ಟೀಮ್ ನಡೀತಾ ನೋಡಿ, ಇದೆ. ನಮ್ಮದು ಪ್ರೊಟೆಸ್ಟ್ ಅಲ್ಲ. ಇವತ್ತು ವಕಫ್ ಆಸ್ತಿ ಇಲ್ಲಿಗಲ್ಲಾಗಿ ತೊಗೊಂಡಿದ್ದಾರೆ, ರೈತರ ಭೂಮಿ, ದೇವಾಲಯಗಳ ಭೂಮಿ, ಮಠಮಾನ್ಯಗಳ ಆಸ್ತಿ ಅಂಥೇಳಿ ಬೆಳಕಿಗೆ ಬಂದಾಗ ನನ್ನ ನೇತೃತ್ವದಲ್ಲೇ ಒಂದು ಫಸ್ಟು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಕ್ಕೆ ಸತ್ಯ ಶೋಧನಾ ಸಮಿತಿ ವಿಜಾಪುರ ಜಿಲ್ಲೆಗೆ ಹೋಗಿ ನಾನು ಬಂದು ವರದಿ ಕೊಟ್ಟಿದ್ದೆ. ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ದೇವಾಲಯವೂ ಕೂಡ ವಕ್ಫ್ ಆಸ್ತಿ ಆಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವ್ರ ಕಾಲದಲ್ಲಿ ಕಟ್ಟಿದಂಥ ಸಿಂದಗಿ ವಿರಕ್ತಿ ಮಠವು ವಕ್ಫ್ ಆಸ್ತಿ ಆಗಿದೆ. ಒಂದು ಹೋರಾಟ ಆಗ್ತದೆ, ಅದಕ್ಕಾಗಿ ಇಲ್ಲ, ಹೋರಾಟ ಅಲ್ಲ ಅದು. ಅವರು ಈಗ ರಾಜ್ಯ ಭಾಳ ದೊಡ್ಡದದು. 29,407 ಹಳ್ಳಿಗಳದಾವ. 58,648 ಜನವಸತಿಗಳದಾವ. ಎಲ್ಲ ಕಡೆ ಒಬ್ಬರೇ ಇಬ್ಬರೇ ಹೋಗ್ಲಿಕ್ಕೆ ಆಗೋದಿಲ್ಲ. ಸಾಧ್ಯದಷ್ಟು ಎಲ್ಲರೂ ಪ್ರಯತ್ನ ಮಾಡಿ ಮಾಹಿತಿ ಸಂಗ್ರಹ ಮಾಡಿ ತರ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೀವಿ, ಅದನ್ನು ಬೆಂಬಲಿಸ್ತೀವಿ. ಯತ್ನಾಳ್ ಅವರು ಹೊರಟರು ಬೆಂಬಲಿಸ್ತಾರೆ. ಅಲ್ಲ, ಯತ್ನಾಳ್ ಅವರತ್ತಲ್ಲ, ಯಾರೇ ಮಾಹಿತಿ ಸಂಗ್ರಹ ಮಾಡಿದರೂ ಅದನ್ನು ನಾವು ಪಕ್ಷದ ಸಂಘಟನೆಯಿಂದನೇ ಅದು ಆಗ್ತಕ್ಕಂಥ, ಇದರ ನಡುವೆ ಪಕ್ಷದ ಬಿಟ್ಟೇನಲ್ಲ. ಇದರ ನಡುವೆ ಮೈಸೂರಲ್ಲಿ ಸಿಎಂ ಹೆಸರಿಡಬೇಕು ರೋಡಿಗೆ ಅಂತ ಹೇಳಿ ಹಾಂ? ಒಂದು ವಿಧ ಎಲ್ಲ ಪಾಪ ನಿನ್ನೆ ನೋಡಿದೆ ನಾನು, ನೀವೆಲ್ಲ ಟಿ ವಿದಲ್ಲಿ ತೋರಿಸ್ತಾ ಇದ್ದೀರಿ. ಪ್ರಿನ್ಸ್ ಅನ್ನೋದು 1928ನಲ್ಲಿ ಇದ್ದದ್ದನ್ನು ಬದಲಾವಣೆ ಮಾಡ್ತಾರೆ. ಏನು ಮೈಸೂರು ಸಿಟಿಗೆ ಹೆಸರು ಬದಲಾವಣೆ ಮಾಡಿ ಸಿದ್ದರಾಮಯ್ಯ ಸಿಟಿ ಅಂತಂದ್ರೆ ಏನು ತಪ್ಪಾಗೋದಿಲ್ಲ, ಮಾಡಲಿ.